ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಜಗ್ಗಿ ಅವ್ರದ್ದು ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಓಡಿದ್ವಿ ತುಂಬ ದಿವಸ. ಟ್ಯಾಲೆಂಟ್ ಇದೆ. ಇನ್ನು ಮುಂದೆ ಕನ್ನಡ ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಕೊಟ್ಟು, ಈ ಥರ ಮೂವಿಗಳು ಎಸ್ಪೆಷಲಿ ಹೊಸಬನ್ನ ಹಾಕೊಂಡು ಒಳ್ಳೊಳ್ಳೆ ಡೈರೆಕ್ಷನ್ ಸಿನಿಮಾ ಕೊಡಲಿ. ಇದೇ ಥರ ಅವ್ರಿಗೆ ಮುಂದಿನ ಸಿನಿಮಾನು ಕೂಡ ತುಂಬ ಸೂಪರ್ ಹಿಟ್ ಆಗಲಿ. ಡೈರೆಕ್ಟರ್ ಮಾತ್ರ ಅಲ್ಟಿಮೇಟು, ಡೈರೆಕ್ಷನ್ ಅಲ್ಟಿಮೇಟು, ತುಂಬ ಚೆನ್ನಾಗಿದೆ. ಮೋಸ್ಟೆಸ್ಟ್ ಬ್ಯೂಟಿಫುಲ್ಲೆಸ್ಟ್ ಫಿಲಮ್. ಸೂಪರ್, ಎಲ್ಲರೂ ಚೆನ್ನಾಗಿದೆ. ಸಸ್ಪೆನ್ಸ್, ಮೈನ್ ಸಸ್ಪೆನ್ಸ್. ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಟ್ರೈ ಮಾಡಿ ನೋಡಿ. ಸೂಪರ್ ಆಗಿದೆ, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ನೋಡಿ ಪ್ರೋತ್ಸಾಹ ಮಾಡಿ. ಸ್ಕ್ರೀನ್ ಪ್ಲೇ ತುಂಬ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಹೊಸತನ ಇದೆ, ನೋಡಿದ್ದಾರೆ. ಸಸ್ಪೆನ್ಸ್ ಚೆನ್ನಾಗಿದೆ, ವಾಚಬಲ್ ಮಾಡೋದು ತುಂಬ ಚೆನ್ನಾಗಿದೆ. ವಾಚ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಶೋ ಮುಗೀತು. 10 ವರ್ಷದಿಂದ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಿವಿಲ್ ಇಂಜಿನಿಯರ್ ಆಗಿ ಇಂಡಸ್ಟ್ರಿಗೆ ಬಂದು ಇದು ನನ್ನ ಫಸ್ಟ್ ಪ್ರಯತ್ನ ಆ್ಯಸ್ ಎ ಪ್ರೊಡಕ್ಷನ್ ಹೌಸಲ್ಲೇ ಆಗಲಿ ಡೈರೆಕ್ಷನಲ್ಲೇ ಆಗಲಿ. ಸೊ ಈಗೆಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಐ ಹೋಪ್ ಎಲ್ಲರಿಗೂ ಈ ಸಿನಿಮಾ ಸ್ಕ್ರೀನ್ ಪ್ಲೇ ನಮ್ಮ ಡೈರೆಕ್ಷನ್ನು ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಕ್ಲೈಮ್ಯಾಕ್ಸಲ್ಲಿ ಬೇರೆನೇ ಟ್ವಿಸ್ಟ್ ಇದೆ ಮ್ಯಾಮ್. ಅದು ಸಿನಿಮಾ ನೋಡಿದ್ರೇ ನಿಮಗೆ ಫಸ್ಟಿಂದ ನೋಡ್ಕೊಂಬಂದ್ರೆ ಅದು ಇದೆ ಅಂತ. ಖುಷಿ ಇದೆ ಮ್ಯಾಮ್, ತುಂಬ ಖುಷಿ ಇದೆ. 10 ವರ್ಷದಿಂದ ನಾವು ಇದಕ್ಕೋಸ್ಕರ, ಈ ಥರ ಒಂದು ಇದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. ಎಲ್ಲದನ್ನು ತ್ಯಾಗ ಮಾಡಿ ಈ ಥರ ಒಂದೇನೋ ಒಂದು ಸಿನಿಮಾ ಮಾಡಬೇಕು, ಅದನ್ನು ಆಡಿಯನ್ಸ್ ಇಷ್ಟಪಡಬೇಕು ಅಂತ ಕಾಯ್ತಾ ಇರ್ತೀವಿ. ಸೊ ಅಯ್ಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಧನ್ಯ ಮ್ಯಾಮ್ ಪರ್ಫಾರ್ಮೆನ್ಸ್ ಈಗ ನೋಡಿದ್ದಾರೆ ಎಲ್ಲರೂ ನನಗಿಂತ. ಯಾಕಂದರೆ ನನಗಂತೂ ನಾನು ಶಾರ್ಟ್ ತೆಗಿಬೇಕಂತಲೇ ಹೇಳಿದ್ದೆ. ದೊಡ್ಡ ಲೆಂತಿ ಡೈಲಾಗ್ಗಳನ್ನೆಲ್ಲ ಅಷ್ಟು ಚೆನ್ನಾಗಿ ತೊಗೊಳ್ತಾರೆ ಅಂತ. ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ. ಅವ್ರದ್ದು ಮತ್ತು ಹೀರೋ ಪರ್ಫಾರ್ಮೆನ್ಸು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಮತ್ತು ಆ ಟ್ವಿಸ್ಟ್ಗಳು. ಪ್ಲಾನ್ ಮಾಡ್ತಾ ಇದ್ದೀವಿ ಮ್ಯಾಮ್. ನೆಕ್ಸ್ಟ್ ವೀಕ್ ಹಂಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಪ್ರೀಮಿಯರ್ ಶೋ ಥರ ಮಾಡಿ ಎಲ್ಲ ಫ್ಯಾಮಿಲಿ ಅವ್ರಿಗೆಲ್ಲ ತೋರಿಸೋಣ.